ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡು ಕೊಂಡ ತುಳಿಯಕ್ ಯಾರು ಬರ್ತಾರೋ ಅವ್ರಿಗೆ ಯಾವ ತೊಂದ್ರೆನೂ ಆಗದೆ ಇರ್ಲಿ ಅಂತ ಅಗ್ನಿ ಸ್ಪರ್ಶ ಮಾಡವ್ವ. ಹಂಡ್ರೆಡ್ ಪರ್ಸೆಂಟ್ ಈ ಲೇಡಿನ ಎಲ್ಲೋ ನೋಡಿದೀನಿ, ಬಟ್ ಎಲ್ಲಿ ಅಂತ ಫ್ಲಾಶ್ ಆಗ್ತಾ ಇಲ್ವಲ್ಲ. ಲೇ ಮೂರಡಿ, ನಿನ್ ಚಿತೆಗೆ ನೀನೇ ಬೆಂಕಿ ಹಾಕಳಕ್ ಹೋಯ್ತಾ ಇದೀಯ. ಒಳ್ಳೆ ಸಾವು ಕೊಡವ ತಾಯಿ ಅಂತ ಆ ದೇವ್ರನ್ನ ಬೇಡ್ಕೊಂಬಿಡು. ಇಲ್ಲಿಗೆ ಜಿಲಿಟನ್ ಕೃಷ್ಣ ಅನ್ನೋ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನು ಆಗ್ಲಿಂದ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾನೆ. ಎಸ್, ಇದು ಅವನೇ, ಆ ಜಿಲೆಟಿನ್ ಕೃಷ್ಣನೇ. ಜಿಲೆಟಿನ್ ಕೃಷ್ಣ, ವೇಷ ಹಾಕೊಂಡು ಇಲ್ಲಿ ಏನ್ ಮಾಡಕ್ ಬಂದಿದ್ಯಾ? ನಿಜ ಒಪ್ಕೊಂಡ್ರೆ ಸರಿ, ಹೇಳೋ. ಅರೆ ಇಳಿ, ಏನಾಯ್ತು? ಅಂತ ತಪ್ಪು ಕೆಲಸ ಏನ್ ಮಾಡಿದ್ಲು ಇವಳು? ವೇಷ ನೋಡಿ ಮೋಸ ಹೋಗ್ಬೇಡ ಬ್ರೋ. ಇವಳು ಅವಳಲ್ಲ, ಅವನು. ಏನ್ ಹೇಳ್ತಾ ಇದೀಯ? ಅರ್ಥ ಆಗ್ಲಿಲ್ಲ ಗೆಳೆಯ. ಇವನ್ ಬೇರೆ ಯಾರು ಅಲ್ಲ, ಪೊಲೀಸವ್ರು ಹೇಳಿದ್ರಲ್ಲ, ಜಿಲೆಟಿನ್ ಕೃಷ್ಣ, ಅವನೇ ಇವನು. ಬ್ರೋ, ಇವನ್ ಆಗ್ಲೇನೆ ಬಂದು ಇಲ್ಲೇನೋ ಮಾಡಕ್ ಪ್ಲಾನ್ ಮಾಡಿದಾನೆ, ಬಟ್ ಅವಾಗ್ಲೇ ಆಗಿಲ್ಲ. ಅದಕ್ಕೋಸ್ಕರ ಈಗ ಹೆಣ್ಣಿನ ವೇಷ ಹಾಕೊಂಡ್ ಬಂದಿದ್ದಾನೆ. ದಿಟ ಹೇಳ್ಬಿಡ್ಲಾ? ಇಲ್ಲಿ ಯಾಕೆ ಬಂದಿದ್ಯಾ? ಅದೇನ್ ಪ್ಲಾನ್ ಮಾಡಿದ್ಯಾ ಹೇಳ? ಇಲ್ಲ ನಾನು ಪಿಕ್ ಪಾಕೆಟ್ ಮಾಡಕ್ ಬಂದಿದೆ ಅಷ್ಟೇ. ಏಯ್, ಪಿಕ್ ಪಾಕೆಟ್ ಮಾಡಕ್ ಬರೋರು ಈ ತರ ವೇಷ ಹಾಕೊಂಡ್ ಖಾಲಿ ಕೈಲಿ ಹೋಗಲ್ಲ ಕಣೋ. ನಿನ್ನ ಉದ್ದೇಶ ಹೇಳ? ಸುಮ್ನೆ ಏನ್ ಮಾಡಿದ್ಯಾ ಹೇಳೋ. ಸತ್ಯವಾಗ್ಲು ನಾನೇನು ಮಾಡಿಲ್ಲ, ನಾನು ಬಂದಿದ್ದೆ ಅದಕ್ಕೋಸ್ಕರ. ದೊಡ್ಡದಾಗಿ ಏನೋ ಅನಾಹುತ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಬ್ರೋ ಇವನು. ಈಗ ಏನಾದ್ರೂ ಇವನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದಾಗುತ್ತೆ. ಇನ್ನು 5 ನಿಮಿಷ ಕಳೆದ್ರೆ ನಾನು ಏನ್ ಮಾಡಿವ್ನಿ ನಿಮ್ಗೆ ಗೊತ್ತಾಗುತ್ತೆ.
ನಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಗೆಳೆಯ. ಹುಡ್ಗ ಸತ್ಯ ಹೇಳೋ ಇಲ್ಲ ತಲೆ ಹಾಕ್ಬಿಡ್ತೀನಿ. ಹೇಳೋ. ಹೇಳ್ತೀನಿ. ಅದು ಕೊಂಡಿ ಸೌದೆ ಒಳಗೆ ಬಂಡೆ ಬ್ಲಾಸ್ಟ್ ಮಾಡೋ ಮದ್ದು ಬಡಗಿವ್ನಿ. ಅದು ಬ್ಲಾಸ್ಟ್ ಆದ್ರೆ ಮಗ್ಳೂರು ಜೀವನೇ ಹೋಗುತ್ತೆ. ಒಬ್ರು ಉಳೆಲ್ಲ. ವಿದ್ಯಾ 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 ಅಮ್ಮೆ ವಿದ್ಯಾ ಎಲ್ಲ ಹಂಗೆ ದೂರ ಹೋಗಿ ಅಮ್ಮೆ ಅಮ್ಮೆ ವಿದ್ಯಾ ಅಮ್ಮೆ ವಿದ್ಯಾ ಕಾನ್ಸ್ಟೇಬಲ್ ಮೊದಲು ಜನರ ರಕ್ಷಣೆ ಮಾಡಿ, ಯಾರು ಬಿಡ್ಬೇಡಿ. ವಿಧಿನ್ ಏನು ಆಗಿಲ್ಲ, ಗಾಬರಿಯಿಂದ ಜ್ಞಾನ ತಪ್ಪೋಳು ಅಷ್ಟೇ. ಇನ್ಸ್ಪೆಕ್ಟ್ರೆ, ಈ ಕೆಲಸ ಯಾರೇ ಮಾಡಿರ್ಲಿ ಅವ್ರನ್ನ ಹುಡುಕ್ಸಿ ಅರೆಸ್ಟ್ ಮಾಡಿ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬಿಡಿ ಸರ್, ಅದನ್ನ ನಾನು ನೋಡ್ಕೋತೀನಿ. ಇಲ್ಲಿ ಯಾರು ಇನ್ನೇನು ಮಾತಾಡೋದು ಬೇಡ, ಮೊದಲು ಅಟ್ಟಿಗೆ ಕರ್ಕೊಂಡು ನೋಡಿ. ಸರಿಯಪ್ಪ. ಏಯ್, ಈ ಕೆಲಸ ಮಾಡಕ್ ಹೇಳ್ದವ್ರು ಯಾರು ಅಂತ ಮರ್ವಾದಾಗ ಬಾಯ್ ಬಿಟ್ರೆ ಸರಿ, ಇಲ್ದ ಹೋದ್ರೆ ಪರಿಣಾಮ ನೆಟ್ಗಿರಕಿಲ್ಲ. ಏಯ್, ನಿನ್ನ ತಾನೇ ಕೇಳ್ತಾ ಇರೋದು, ಸತ್ಯನ ಬಾಯ್ ಬಿಡ್ತೀಯಾ ಇಲ್ಲ ನಮ್ ಭಾಷೆಯಲ್ಲಿ ಬಾಯ್ ಬಿಡಿಸ್ಬೇಕಾ? ಇವನ್ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಾಕಿಲ್ಲ ಸರ್. ಇವನ್ ತಾವ ಹೆಂಗ್ ಸತ್ಯ ಕಕ್ಕಿಸ್ಬೇಕು ಅಂತ ನಂಗ್ ಸಂದಾಗ ಗೊತ್ತದೆ. ಒಂದ್ ನಿಮಿಷ ಭದ್ರ ಕೊಡ್ರೆ. ಇವನ್ಗೋಸ್ಕರ ನೀವೇ ಕಾನೂನ್ ಕೈ ತಗೊಳ್ತೀರಾ? ಇವನ್ ಬಾಯ್ ಬಿಡ್ಸಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇದೆ. ಇಲ್ಲ ಸರ್, ಇವನ್ನ ಕೊಂದಾಕಿ ನನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಇವನಿಗೇನಾದ್ರೂ ಸತ್ಯ ಹೇಳಲಿಲ್ಲ ಅಂತಂದ್ರೆ
ಇವನನ್ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ಭದ್ರ ತಾಳ್ಮೆ ತಗೊಳ್ಳ. ಅದೇನಾದ್ರೂ ಆಗ್ಲಿ ಬಿಡು ಅಪ್ಪಯ್ಯ, ಇವನನ್ ಮಾತ್ರ ನನ್ ಜೀವ ಸಮೇತ ಉಳ್ಸಕ್ಕಿಲ್ಲ. ಏನು ಮಾಡ್ಬೇಡಿ ದಯವಿಟ್ಟು, ನಾನು ಎಲ್ಲ ಸತ್ಯವನ್ನು ಹೇಳ್ಬಿಡ್ತೀನಿ. ಹೇಳ, ಇಷ್ಟಕ್ಕೆಲ್ಲ ಕಾರಣ ಯಾರು, ಇದನ್ನೆಲ್ಲ ಮಾಡಕ್ ಕೇಳ್ದವ್ರು ಯಾರು ಅಂತ ಹೇಳ. ಗೌಡ್ರೆ, ಅದು ಅದು ಅವರು ನಿಮ್ಮ ಲೇ, ನಿಂಗೆ ಈ ಕೆಲಸ ಮಾಡಕ್ ಹೇಳ್ದವ್ರು ಯಾರು ಅಂತ ಸತ್ಯ ಬಗಳ. ಲೇ, ಈಗ ಹೇಳಲಿಲ್ಲ. ಬೇರೆ ಯಾರು ಅಲ್ಲ ಗೌಡ್ರೆ, ನಾನೇ ಮಾಡಿದ್ದು. ಏಯ್, ನನ್ನ ಮ್ಯಾಗ ನಿನ್ಗೆ ಯಾಕ್ಲ ದ್ವೇಷ? ನಮ್ಮ ಮಟ್ಟಿಗೂ ನಿನ್ಗೂ ಏನ್ಲ ಸಂಬಂಧ? ಹೊರವಾದಾಗ ಸತ್ಯ ಹೇಳಿದ್ರೆ ಸರಿ, ಸುಳ್ಳು ಹೇಳಿದ್ರೆ ಸತ್ಯವಾಗ್ಲು ಗೌಡ್ರೆ, ನಾನೇ ಮಾಡಿದ್ದು. ನಾನು ವಿರೋಧ ಪಕ್ಷ ಕಾರ್ಯಕರ್ತ. ನಮ್ ನಾಯಕರು ಗೆಲ್ತಾರಂತೇಳಿ ದುಡ್ಡು ಕಟ್ಟಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅದೇ ಕೋಪದಲ್ಲಿ, ಕುಡ್ದಿದ್ ಜ್ಞಾನದಲ್ಲಿ ಈ ಕೆಲಸ ಮಾಡ್ಬಿಟ್ಟೆ ಗೌಡ್ರೆ, ಅಷ್ಟೇ. ನೀ ಹೇಳ್ತಾ ಇರೋದಲ್ಲ ಸತ್ಯ ತಾನೇ? ಹ್ಞೂ ಗೌಡ್ರೆ. ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ಕ್ಷಮೆ ಅದನ್ನ ನಾವು ಕೊಡಿಸ್ತೀವಿ. ಬಾ ನಮ್ ಜೊತೆ. ಕಾನ್ಸ್ಟೇಬಲ್ಸ್, ಎಳ್ಕೊಂಡೋಗ್ರಿ ಇವನ್ನ. ಸರ್, ಈಗಲೇ ಇವನ್ ಮೇಲೆ FIR ಹಾಕ್ತೀವಿ. ಎಂಕ್ವೈರಿನ ಶುರು ಮಾಡ್ತೀವಿ. ಫರ್ದರ್ ಏನೇ ಇದ್ರು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ನಾನಿನ್ನು ಬರ್ತೀನಿ. ಇಲ್ಲ, ಇದ್ಯಾಕೋ ನನ್ ಕುತ್ತಿಗೆಗೆ ಬರಂಗದೆ. ಮೊದ್ಲು ಇದ್ಕೊಂಡ್ ಇತಿಶ್ರೀ ಆಡ್ಬಿಡ್ಬೇಕು. ರತ್ನಿ, ಅಳಿಯಂದ್ರಿಗೆ ನಮ್ಮ ಮಗಳ ಮೇಲೆ ಕೋಪ ಕಮ್ಮಿ ಆಗ್ಬಿಟ್ಟು ಅವಳನ್ನ ಕ್ಷಮಿಸ್ಬಿಟ್ರೆ ತುಂಬಾ ಸಂದಾಗಿರ್ತದಲ್ಲ ಮಮ್ಮಿ? ಅದು ದಿಟ್ವೆ. ಅಳಿಯಂದ್ರೆ, ಇದ್ಯಾಕೆ ಅಳಿಯಂದ್ರೆ ಚೈನ್ ಕಳಿತಾ ಇದಾರೆ? ನಿಮ್ ಕತ್ನಾಗ ಅದು ಸಂದಾಗ್ ಕಾಣ್ತದೆ. ತಕೊಳ್ಳಿ, ಇದೇ ನಂಗೇನ್ ಬೇಡ. ಅಳಿಯಂದ್ರೆ, ನಿಮ್ಗೆ ಅಂತ ನಿಮ್ ಮಾವ ಪಿರುತಿಯಿಂದ ಕೊಟ್ಟಿರೋ ಉಡುಗೊರೆನಾ ಯಾಕೆ ಹಿಂತಿರುಗಿಸ್ಕೊಡ್ತಿದ್ದೀರಿ? ನನಗೆ ಯಾರು ಹುಡುಗರೇನು ಬೇಕಾಗಿಲ್ಲ, ತಗೊಳ್ಳಿ. ಈಗ ನಿಮ್ಗೆ ನಮ್ಮ ಮೇಲೆ ಕೋಪ ಇದೆ ಅಂತ ಗೊತ್ತು, ಆದ್ರೆ ಸಂಬಂಧದಲ್ಲಿ ಏಟ್ ದಿನ ಅಂತ ಅದನ್ನ ಸಾಧಿಸಕ್ಕಾಗತ್ತೆ ಹೇಳಿ? ಈಗ ನಿಮ್ಗೆ ಅದನ್ನ ಆಯ್ಕೊಳಕ್ ಇಷ್ಟ ಇಲ್ದೇ ಇದ್ರೆ ನಿಮ್ ತವನೇ ಮಡಿಕಳಿ. ಎಲ್ಲ ಸರಿ ಹೋದ್ಮೇಲೆ ಆಮೇಲೆ ಆಯ್ಕಳಿ ಇರುವಂತೆ. ನಾವಿವಾಗ ನಗ್ನಗ್ತಾ ಮಾತಾಡ್ತಾ ಇದೀವಿ ಅಂದ್ ಮಾತ್ರಕ್ಕೆ ನಿಮ್ ಮೇಲೆ ಕೋಪ ಕಡಿಮೆ ಆಗೈತೆ ಅಂತ ಅನ್ಕೊಂಡ್ರೆ ಅದ್ ನಿಮ್ ಭ್ರಮೆ, ಆಟಯ. ಏನೋ ರಾಯರು ಹಟ್ಟಿಯವರು ನಮ್ಮ ಒಟ್ಟಿಗೆ ಬಂದಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ ಮೇಲೆ ಇದ್ದಿದ್ ಕೋಪನೆಲ್ಲ ನಾವು ಸಹಿಸ್ಕೊಂಡಿದೀವಿ, ಆಟಯ. ಆದ್ರೆ ನೀವುಗಳು ಮಾಡಿರೋ ಕೆಲ್ಸಕ್ ಮಾತ್ರ ನಾನ್ ಈ ಜನ್ಮದಲ್ಲಂತೂ ಕ್ಷಮಿಸಕ್ಕಿಲ್ಲ. ನಂಗ್ ನೀವು ಬೇಡ, ನಿಮ್ ಹುಡುಗರೇನು ಬೇಡ, ನಿಮ್ ಮಗಳು ಬೇಡ. ಅವಳನ್ನಂತೂ ನಾನು ಈ ಜನ್ಮದಲ್ಲಂತೂ ಕ್ಷಮಿಸಕ್ಕಿಲ್ಲ. ಹಲೋ. ಅಯ್ಯೋ ಅಳಿಯಂದ್ರೆ,
ಹ್ಞೂಕಲ್ಲ ಹ್ಞೂ ಸರಿನೇ ಆಯ್ತು ತಗ ಹೇಳ್ದಂಗೆ ಹ್ಞೂ ಅದನ್ನೆಲ್ಲ ಮಾಡಿಸ್ಬಿಟ್ಟಿರೋ ನಾನು ಹೇಳೋ ತನಕ ಬಿಟ್ಬಿಟ್ಟು ಆಮೇಲೆ ಹ್ಞೂ ಸರಿ ತಗ. ಗೌಡ್ರೆ, ನನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್. ನೋಡು ನಾನೇನು ನಿನ್ ಮೇಲಿರೋ ಪ್ರೀತಿಯಿಂದ ಕಾಪಾಡ್ಲಿಲ್ಲ. ಸರಿ ಬಿಡಿ ಆಯ್ತು, ಅದನ್ನ ಯಾಕೆ ಒತ್ತಿ ಒತ್ತಿ ಹೇಳಿರಿ? ಪಿರುತಿ ಇರೋರು ಪದೇ ಪದೇ ಹೇಳ್ಬೇಕೆ ಹೊರತು ಇಲ್ದೆ ಇರೋರಲ್ಲ. ಸರಿ ಆಯ್ತು, ಆ ವಿಷಯ ಬಿಡಿ. ಗೌಡ್ರೆ, ನೀವು ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋಬೇಕಿತ್ತು ತಾನೆ? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಬಾಯಿ ಬಿಡಿಸ್ಬೇಕಾಗಿತ್ತು ತಾನೆ? ಅದೆಲ್ಲ ಮಾಡಾಯ್ತು, ವಿರೋಧ ಪಕ್ಷದವ್ರ ಕಣಂತೆ. ಅದ್ರ ಬಗ್ಗೆ ಎಲ್ಲ ನೀನೇನ್ ತಲೆ ಕೆಡ್ಸ್ಕೊಬೇಡ, ಹೋಗು. ಆಮೇಕೆ ಇನ್ನೊಂದು ವಿಷಯ, ಅವರೆಲ್ಲ ಈಗ ಹೋಯ್ತಾವ್ರೆ. ಅವ್ರು ಹೋದ್ಮೇಕೆ ನಿನ್ ಜಾಗಕ್ಕೆ ನೀನ್ ವಾಪಸ್ ಹೋಗ್ಬೇಕು. ಇದನ್ನೇ ನೆಪ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟಿಯಾ? ಅದು ನನಗ್ ಗೊತ್ತದೆ ಬಿಡಿ ಗೌಡ್ರೆ. ನಾನ್ ಹಟ್ಟಿ ಒಳಗ್ ಬಂದಿದ್ದು ನಮ್ಮ ಹಟ್ಟಿ ಗೌರವ ಕಾಪಾಡ್ಬೇಕು, ನಮ್ಮ ಮಾವ ಹಿಂಗೆ ಅವಮಾನ ಆಗ್ಬಾರ್ದು ಅನ್ನೋ ಕಾರಣಕ್ ಬಂದೇ ಹೊರ್ತು ಇಲ್ಲೇ ಇರೋದಕ್ಕಲ್ಲ. ನೀವು ಮಾವಯ್ಯ ನನ್ನ ಸೆಮ್ಸ ಗಂಟ ಹಟ್ಟಿ ಒಳಗ್ ಬರಕ್ಕಿಲ್ಲ ಅನ್ನೋ ಮಾತು ನನಗ್ ಸಂದಾಗ ಗೆಪ್ತಿಲ್ಲ. ಅದೇ ಗೌಡ್ರೆ, ನೀವೇನು ನಂಗೆ ಪದೇ ಪದೇ ಗೆಪ್ತಿ ಮಾಡ್ಬೇಡಿ. ಭದ್ರಾ, ನಿಮ್ಮಿಬ್ರು ಜೋಡಿನೂ ನೋಡ್ತಿದ್ರೆ ಎಂತವ್ರಿಗೂ ಹೊಟ್ಟೆ ಕಿಚ್ಚು ಬರುತ್ತೆ. ಆ ರೀತಿ ಇದೆ ನಿಮ್ ಜೋಡಿ. ಎಷ್ಟೇ ಸಮಸ್ಯೆಗಳಿದ್ರು, ನಿಮ್ ನಡುವೆ ಏನೇ ವ್ಯತ್ಯಾಸಗಳಿದ್ರು, ನಮ್ಗೋಸ್ಕರ ನೀವ್ ಈ ರೀತಿ ಇದೀರಲ್ಲ, ಅದನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ನಿಜನೇ ಹೇಳ್ತಿದ್ದೀನಿ ಭದ್ರಾ, ನೀನು ಮತ್ತೆ ವಿದ್ಯಾ ನಮಗೋಸ್ಕರ ನಾಟಕ ಮಾಡ್ತಿದ್ದೀರಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾಟಕ ಮಾಡ್ತಿದೀವಿ ಅಂತ ನೀವ್ ಅನ್ಕೊಂಡಿರ್ಬೋದು, ಆದ್ರೆ ಆ ನಾಟಕದಲ್ಲೂ ನಾನ್ ನಿಜವಾದ ಪ್ರೀತಿ ನೋಡ್ದೆ. ಹೆಂಡತಿಗೆ ಗಂಡನ್ ಮೇಲೆ ಇರ್ಬೇಕಾದ ಪ್ರೀತಿ, ವಿಶ್ವಾಸ, ನಂಬಿಕೆನ ನೋಡ್ದೆ. ಹಾಗೇನೆ ನಿನಗೆ ಅವಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ. ಅಕ್ಕ, ಅದು ನೋಡು ಭದ್ರಾ, ಸಮಸ್ಯೆಗಳು, ಕಾರಣಗಳು ಏನೇ ಇರ್ಬೋದು, ಆದ್ರೆ ವಿದ್ಯಾ ತುಂಬಾ ಒಳ್ಳೆ ಹುಡುಗಿ. ಅವಳೇ ನಿನಗೆ ತಕ್ಕನಾದ ಹೆಂಡತಿ, ಈ ಮನೆಗೆ ತಕ್ಕನಾದ ಸೊಸೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ಮುಖ್ಯವಾಗಿ ನಿನಗೆ ಇನ್ನೊಂದು ವಿಷಯ ಗೊತ್ತಾಗ್ಬೇಕಾಗಿದೆ. ಅದೇನ್ ಹೇಳಕ್ಕ? ಅದು ಭದ್ರಾ, ವಿದ್ಯಾ ಹೇಳಿಯಕ್ಕ? ಅದು ಅವಳು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ಬೋದು, ಆದ್ರೆ ಅವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಈ ಮನೆ ವಿಚಾರದಲ್ಲಿ ಸೊಸೆಯಾಗಿ ತುಂಬಾ ಪ್ರಾಮಾಣಿಕವಾಗಿದ್ದಾಳೆ. ಕೋಪದಿಂದ ಪ್ರೀತಿನ ಮುಚ್ಚಿಟ್ಕೊಳ್ಳೋದಕ್ಕಾಗಲ್ಲ ಭದ್ರಾ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ತಾನಾಗೆ ಹೊರಗೆ ಬರುತ್ತೆ. ನೋಡು, ನಾವ್ ಮತ್ತೆ ಇಲ್ಲಿಗೆ ಬರೋದ್ರೊಳಗೆ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು. ಹಾ, ಆದ್ರೆ ಅದು ನಾಟಕ ಆಗಿರ್ಬಾರ್ದು. ಅಮ್ಮೋರೆ, ಈ ನಿಮ್ ಋಣವ ನಾವು ಯಾವ ಜನ್ಮದಲ್ಲೂ ತೀರ್ಸಕ್ ಸಾಧ್ಯ ಇಲ್ಲ. ಅದ್ ಸರಿ, ಈ ವಿಷಯನ ಭದ್ರಂಗ್ ಹೇಳ್ಬಾರ್ದು ಅಂತ ಯಾಕೆ ತಡದ್ರಿ? ಭದ್ರಂಗ್ ಹೇಳ್ಬೋದಿತ್ತಲ್ವಾ? ಅಮ್ಮೋರೆ, ಇನ್ನೂವೇ ನಮ್ಮ ಅಳಿಯಂದ್ರಿಗೆ ನಮ್ಯಾಗಿರೋ ಕ್ವಾಪ ಕಮ್ಮಿ ಆಗಿಲ್ಲ. ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಅಮ್ಮವ್ರೆ,
ನೋಡಿ ನೆನ್ನೆ ಹಾಕಿದ ಚೇನು. ಅದಕ್ಕೆ ಅಮ್ಮವ್ರೆ ಅವ್ರಿಗೆ ಈ ವಿಷಯ ಹೇಳ್ಬಿಟ್ಟು ಅವ್ರ ಕೋಪನ ಜಾಸ್ತಿ ಮಾಡೋದ್ ಬೇಡ ಅಂತವ. ಯೋಚನೆ ಮಾಡ್ಬೇಡಿ, ಇದೊಂಥರ ಸೂರ್ಯಂಗೆ ಗ್ರಹಣ ಹಿಡ್ದ ಹಾಗೆ. ಗ್ರಹಣ ಹೇಗ್ ತುಂಬಾ ಹೊತ್ತಿರಲ್ವೋ ಇದು ಹಾಗೇನೆ. ನೋಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀವು ಧೈರ್ಯವಾಗಿರಿ. ಆ ಒಂದ್ ನಂಬಿಕೆ ಮ್ಯಾಗೆ ಅಮ್ಮೋರೆ ನಿಮ್ಮನ್ನ ಹೇಳ್ಬೇಡಿ ಅಂತ ತಡೆದಿದ್ದು. ಖಂಡಿತ ವಿದ್ಯೆ ಏನು ಅನ್ನೋದು ಭದ್ರಂಗ್ ಅರ್ಥ ಆಗುತ್ತೆ. ಜೊತೆಗೆ ಅವರಿಬ್ರು ಜೀವನ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆಲ್ಲ ಮಾಡಬಾರ್ದು. ನಂಗೊಂದ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರತ್ನಿ, ಸರಿ ಒಂಡಾಡ್ಮೆ. ವಿದ್ಯಂಗೆ ಹೇಳ್ಬಿಟ್ಟು ಹೋಗೋಣ.